ಈಗ ಮಲ್ಲೇಶ್ವರಂನಲ್ಲಿ ಅನ್ಯಾಯವನ್ನು ನಾವು ಆ ಒಂದು ಭಾಗದಲ್ಲಿ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಆ ಒಂದು ನೀರು ಬಿಡೋದಿಲ್ಲ ನಾವು ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡು ಕರ್ನಾಟಕದ ರೈತರ ಹಿತವನ್ನು ಕಾಪಾಡಬೇಕು. ಇಲ್ಲವಾದ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಹೋರಾಟದ ತೀವ್ರತೆಗೆ ಇವರೇ ಕಾರಣ ಆಗ್ತಾರೆ. ಸರ್, ಯಾವಾಗಲೂ ನ್ಯಾಯ ಮಂಡಳಿ ಅದಕ್ಕೆ ಅನ್ಯಾಯ ಮಂಡಳಿ ಅಂತ ಹೆಸರಿಟ್ರೆ ಬಹಳ ನೋಡಿ ಸಾಧ್ಯ ಇಲ್ಲ. ನಾವು ಸಹಿಸೋದಿಲ್ಲ. ಹೌದು, ಇದು ಅವೈಜ್ಞಾನಿಕವಾದ ಅದೇ ರೀತಿ ಸರ್ಕಾರ ದಿಟ್ಟ ನಿಲುವನ್ನು ತಗೋಬೇಕು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಯಾವ ಕಾರಣದಲ್ಲೂ ನೀರು ಬಿಡೋದಿಲ್ಲ ಅಂತ ಹೇಳಿ ನಿಮ್ ಜೊತೆ ನಾವಿದ್ದೀವಿ. ಪ್ರಾಧಿಕಾರಕ್ಕೆ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಎಲ್ಲೊಂದ್ ಕಡೆ ಯಾವಾಗ್ಲೂ ಪದೇ ಪದೇ ವಿಫಲ ಆಗುತ್ತೆ. ಇಲ್ಲ, ಸರ್ಕಾರ ವಿಫಲ ಆಗುತ್ತೆ ಸರಿ, ಆದ್ರೆ ಕೇಂದ್ರ ಸರ್ಕಾರ ಪಿತೂರಿಯನ್ನ ಮಾಡಿ ಇವತ್ತು ಕರ್ನಾಟಕದ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದನ್ನ ಸಹಿಸಿಕೊಳ್ಳೋದಿಲ್ಲ. ಯಾವುದೇ ಕಾರಣದಲ್ಲೂ ನೀರು ಬಿಡಲ್ಲ. ಸರ್, ಈಗಾಗಲೇ ರಾಜ್ಯದ ಎಲ್ಲಾ ಕಡೆ ಕೂಡ ಪ್ರತಿಭಟನೆ ಆಗ್ತಿದೆ. ಇಲ್ಲೂ ಕೂಡ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾ ಬರ್ತಾ ಇದೆ. ಇಲ್ಲ, ಪ್ರತಿಭಟನೆ ಮಾಡ್ತೀವಿ. ಇದು ಸಾಂಕೇತಿಕವಾಗಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿ ಕರ್ನಾಟಕ ಬಂದಿಗೆ ಕರೆಯನ್ನು ಕೊಡ್ತೀವಿ. ಸರ್, ಈಗಾಗಲೇ ಕಾವೇರಿ ನದಿ ಪ್ರದೇಶದಲ್ಲಿ ಮಳೆನೇ ಆಗಿಲ್ಲ. ಈಗಾಗಲೇ ಮಳೆನೇ ಆಗಿಲ್ಲ. ಎಲ್ಲಿಂದ ಸರ್ ನೀರು ಬಿಡೋದು? ಮುಂಗಾರು ಮಳೆ 2 ತಿಂಗಳಾಗಿದೆ, ಇನ್ನ ಇದಾಗಿಲ್ಲ. ಬೇಕೇ ಬೇಕು. ಈಗ ಸಾರಾ ಗೋವಿಂದ್ ಅವರು ಮಾತನಾಡಿದ್ರು. ಯಾವುದೇ ಕಾರಣಕ್ಕೂ ನಾವು ಇದನ್ನ ಬಿಡೋದಿಲ್ಲ. ಪದೇ ಪದೇ ಇದೇ ರೀತಿ ಮಾಡ್ತಾ ಇದೆ ಸರ್ಕಾರ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ನಮಗೆ ನೀರು ಬೇಕು, ನಮಗೆ ನೀರಿನ ಕೊರತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾವು ತಮಿಳುನಾಡಿಗೆ ನಮ್ಮದು ಹೌದು. ಯಾರ ವಿರುದ್ಧ ಹೋರಾಟ? ಇದು ಕರ್ನಾಟಕದ ಅಸ್ಮಿತೆಯ ವಿಷಯ. ಕರ್ನಾಟಕದ ರೈತರ ಮೇಲೆ ಮರಣ ಶಾಸನವನ್ನು ಕೊಡುವಂತ ತೀರ್ಪು ಕೊಟ್ಟಿದ್ದಾರೆ. ಇದು ಯಾವಾಗಲೂ ಆಗತ್ತೆ. ರಾಜ್ಯ ಸರ್ಕಾರ ಸಮಗ್ರವಾಗಿ ವಾದ ಮಾಡಬೇಕು, ಸರಿಯಾದ ನ್ಯಾಯಾಧೀಶ ನೀಡಬೇಕು. ಈಗ ಆಗಿರೋ ಅನ್ಯಾಯವನ್ನು ಸರಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು. ಇದು ಈ ನಾಡಿನ ರೈತರ ಪರ ನಡೆಯುವಂತ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ. ನಾನು ಒಂದು ನಿಮಿಷ ನೋಡಿ, ಕಾವೇರಿ ಮಂಡಳಿಯ ಏನು ತೀರ್ಪು ಕೊಟ್ಟಿದ್ದಾರೋ ಅದು ಅವೈಜ್ಞಾನಿಕವಾದಂತಹ ತೀರ್ಪು. 2 ತಿಂಗಳಾಗಿದೆ ಮುಂಗಾರು ಮಳೆ ಪ್ರಾರಂಭ ಆಗಿ. ಒಂದು ಹನಿ ನೀರು ಯಾವುದೇ ಡ್ಯಾಮ್ನಲ್ಲೇ ಭರ್ತಿ ಆಗಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಮಣಿಬಾರದು, ಮೇಲ್ಮನವಿಯನ್ನು ಸಲ್ಲಿಸಬೇಕು. 1991ರಲ್ಲಿ ಇದೇ ರೀತಿ ಹೋರಾಟ ಆಗಿ ಅವತ್ತಿನ ಮುಖ್ಯಮಂತ್ರಿ
ಸುಗ್ರೀವಾಗಿ ಹೊಡೆಸಿದ್ರು ನೀರು ಬಿಡಲ್ಲ ಅಂತ. ಅದೇ ಸಾಲಿನಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಗಟ್ಟಿಯಾದಂಥ ನಿಲುವನ್ನ ಅವ್ರು ತಗೋಬೇಕು. ನಮ್ಮ ಹೋರಾಟ ರೈತರ ಪರವಾಗಿ, ಕುಡಿಯೋ ನೀರಿಗಾಗಿ ಹೋರಾಟ. ಒಂದ್ ನಿಮಿಷ ಇದೆ ತಿಂತಾಳ್ರಿ ಇಡೀ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡ್ತೀವಿ. ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡ್ತೀವಿ. ಇಲ್ಲ ಎರಿಬೇಡಿ, ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರ ದೌರ್ಜನ್ಯಕ್ಕೆ, ಪೊಲೀಸರ ದೌರ್ಜನ್ಯಕ್ಕೆ ನ್ಯಾಯ ಬೇಕು, ನ್ಯಾಯ ಬೇಕು. ನಮ್ಮದು 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 ನ್ಯಾಯ ಬೇಕು, ನ್ಯಾಯ ಬೇಕು. ಗೋವಿಂದ್ ಸರ್, ಮಂಡ್ಯ ರೈತರ ಹೋರಾಟಕ್ಕೆ ಯಾವುದೇ ಕಾರಣದಲ್ಲೂ ನೀರು ಬಿಡಲ್ಲ. ಕರ್ನಾಟಕದಾದ್ಯಂತ ಹೋರಾಟ ಮುಂದುವರಿಸ್ತೀವಿ. ಕರುನಾಡಲ್ಲಿ ಮತ್ತೆ ಹೊತ್ತಿ ಹುರಿತಾ ಇದೆ ಕಾವೇರಿ ಜಲ ವಿವಾದ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ರಾಜ್ಯದ ಹಕ್ಕಿನ ನೀರಿಗಾಗಿ ಈಗ ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ನೀರು ಬಿಡುಗಡೆ ಆದೇಶದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಕಾವೇರಿ ಜಲ ವಿವಾದ ಮತ್ತೊಮ್ಮೆ ಕರ್ನಾಟಕದಲ್ಲಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಕಾವೇರಿ ನೀರು ಬಿಡುಗಡೆ ಸಂಬಂಧ ಹೊರಬಿದ್ದಿರತಕ್ಕಂಥ ಆದೇಶದ ವಿರುದ್ಧ ಇದೀಗ ರಾಜ್ಯದಾದ್ಯಂತ ಆಕ್ರೋಶ. ಕರ್ನಾಟಕದ ಹಕ್ಕಿನ ನೀರನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರದು ಅಂತ ಆಗ್ರಹಿಸಿ ಇವತ್ತು ಕನ್ನಡ ಪರ ಹೋರಾಟಗಾರರು ಬೀದಿಗಿಳಿದಿದ್ದಾರೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದ್ ಕಡೆ ಶಿವರಾಮೇಗೌಡರು ಇದ್ದಾರೆ, ಇನ್ನೊಂದು ಕಡೆ ಅವರ ಬಣ ಅಂಡ್ ಸಾರಾ ಗೋವಿಂದ್ ಅವರು ಕೂಡ ಮಾತನಾಡಿದ್ರು. ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಕರ್ನಾಟಕವನ್ನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ ಮಾಡಬೇಕಾಗತ್ತೆ. ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ನಾವು ನೀರು ಬಿಡುವ ಸಂಗತಿನೇ ಇಲ್ಲ ಅಂತ ಹೇಳಿದ್ರು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹನುಮಂತರಾಜು, ಈಗ ನಾವು ನೋಡ್ತಾ ಇದ್ದೀವಿ, ಈಗ ಹೋರಾಟದ ಕಿಚ್ಚು, ಜಲ ವಿವಾದದ ಒಂದು ಏನೋ ಕೋಪ, ಆಕ್ರೋಶ ಎಲ್ಲವನ್ನ ಕೂಡ ನಾವು ಕನ್ನಡ ಪರ ಹೋರಾಟಗಾರರಲ್ಲಿ ನೋಡ್ತಾ ಇದ್ದೀವಿ. ಇಷ್ಟಕ್ಕೂ ಏನಾಗ್ಬೋದು ಮುಂದಿನ ದಿನಗಳಲ್ಲಿ ಅಂತ ಪ್ರಮೋದ್, ಈಗಾಗಲೇ ಏನು ಕಾವೇರಿ ಜಲನಯನ ಪ್ರದೇಶದಲ್ಲಿ ಈಗಾಗಲೇ ಮಳೆ ಕೂಡ ಆಗಿಲ್ಲ. ಈ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಕೂಡ ಹೇಳ್ತಾ ಬರ್ತಾ ಇದ್ರು, ಯಾವುದೇ ಕಾರಣಕ್ಕೂ ಏನು ಬೆಳೆಗಳಿಗೆ ನೀರಿಲ್ಲ, ಕೇವಲ ಕುಡಿಯೋಕ್ಕೆ ನೀರಕ್ಕೆ ಮಾತ್ರ ಅಂತ ಹೇಳ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CWCR ಏನಿದೆ ನಿನ್ನೆ ಏನು ಆದೇಶ ಹೊರಡಿಸಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಪರ
ಹೋರಾಟಗಾರರು ಹಾಗೂ ಕನ್ನಡಿಗರ ಕಂಗಣಿಗೆ ಕೂಡ ಗುರಿಯಾಗಿದೆ. ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನು ಬಿಡಬೇಕು, ಇದನ್ನು 15 ದಿನಗಳ ಕಾಲದವರೆಗೆ 4 TMC ನೀರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರು. ಈ ಆದೇಶದ ವಿರುದ್ಧವಾಗಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ರಾಜ್ಯದ ನಾನಾ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಲ್ಲೇಶ್ವರಂನ ಏನು ಮಹಾಕವಿ ಕುವೆಂಪು ರಸ್ತೆ ಏನಿದೆ, ಕುವೆಂಪು ರಸ್ತೆಯಲ್ಲಿ ಮೇಲ್ಭಾಗದಲ್ಲಿ ಶಿವರಾಮೇಗೌಡ ಏನು ಬಣ ವತಿಯಿಂದ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಬಂದರು. ಜೊತೆಗೆ ಅವರನ್ನು ಪೊಲೀಸರೆಲ್ಲರೂ ಏನು ಬಸ್ಗೆ ತುಂಬುವಂಥ ಕೆಲಸಕ್ಕೂ ಮುಂದಾಗಿದ್ರು. ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರೊಟೆಸ್ಟ್ ಮಾಡಬಾರ್ದು, ಪ್ರೊಟೆಸ್ಟ್ ಮಾಡೋದೇನಿದ್ರು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕು ಅಂತೇಳಿ ಎಲ್ಲ ಪೊಲೀಸರು ಕೂಡ ಸಾಕಷ್ಟು ಸಿಬ್ಬಂದಿಗಳನ್ನು ಕ್ರಮವಹಿಸಿ ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಬಸ್ಗೆ ತುಂಬಿ ಈಗಾಗಲೇ ಬೇರೆ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಇದೇ ರೀತಿ ಎಲ್ಲೋ ಒಂದು ಕಡೆ ಏನಾದರೂ ಕಾವೇರಿ ನದಿ ನೀರು ಪ್ರಾಧಿಕಾರ ಏನಿದೆ ಏನು ಈ ತೀರ್ಪನ್ನು ಏನು ಮಾರ್ಪಾಡು ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಏನು ಫ್ರೀಡಮ್ ಪಾರ್ಕ್ ಮಲ್ಲೇಶ್ವರಂ ಹಾಗೂ ಏನು ಮೈಸೂರು ಬ್ಯಾಂಕ್ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ವಿವಿಧ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಆದೇಶ ವಾಪಸ್ ತೆಗೆದುಕೊಳ್ಳದೆ ಹೋಗಿದ್ರೆ ಮುಂದಿನ ದಿನಗಳಲ್ಲಿ ಏನು ಸಂಕಷ್ಟ ಏನಿದೆ, ಸಂಕಷ್ಟ ಕುಡಿಯುವ ನೀರಿಗೂ ತಟ್ಟಿ ಕನ್ನಡ ಪರ ಹೋರಾಟಗಾರರು ಸಾಕಷ್ಟು ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಎಚ್ಚರಿಕೆಯನ್ನು ನೀಡ್ತಾ ಬಂದಿದ್ದಾರೆ. ಪ್ರಮೋದ್.